नन्दन मेघश्यामा श्रीराम राम भरताग्रज राम राम श्रीराम भक्त परिपोषक सार्वभौम श्रीरामचन्द्र चरणौ शरणं प्रपद्ये। श्रीराम राम आनंदधाम सीता माता मनोभिराम रणरंग भीमा साकेत राम आदर्शमूर्ति हे सार्वभौम राजीवलोचन हे मेघश्याम पुराण पुरुष राजललाम अगणित गुणगण सीताभिराम।
రామచంద్రుడితడు రఘువీరుడు, రామచంద్రుడితడు రఘువీరుడు. కామిత ఫలములియగలిగే నిందరికి రామచంద్రుడితడు రఘువీరుడు. కామిత ఫలములియగలిగే నిందరికి రామచంద్రుడితడు రఘువీరుడు. గౌతము భార్యా పాలిటి కామధేనువితడు, ఘాతల కౌశికు పాలి కల్పవృక్షము. గౌతము భార్యా పాలిటి కామధేనువితడు, ఘాతల కౌశికు పాలి కల్పవృక్షము. సీతాదేవి పాలిటి చింతామణి ఇతడు, సీతాదేవి పాలిటి చింతామణి ఇతడు. ఈతడు దాసుల పాలి ఇహ పరదైవము, రామచంద్రుడితడు రఘువీరుడు. కామిత ఫలములియగలిగే నిందరికి రామచంద్రుడితడు రఘువీరుడు. పరగ సుగ్రీవు పాలి పరమ బంధుడితడు, పరగ సుగ్రీవు పాలి పరమ బంధుడితడు. సరి హనుమంతు పాలి సామ్రాజ్యము, నిరతి విభీషణు పాలి నిధానము, నిరతి విభీషణు పాలి నిధానము. గారిమ జనకు పాలి ఘన పారిజాతము, రామచంద్రుడితడు రఘువీరుడు. కామిత ఫలములియగలిగే నిందరికి రామచంద్రుడితడు రఘువీరుడు. శబరి పాలి తత్వపూరహస్యము, అలరి గుహుని పాలి ఆదిమూలము. తలప శబరి పాలి తత్వపూరహస్యము, అలరి గుహుని పాలి ఆదిమూలము. కలడన్న వారి పాలి కన్నులెదుటే మూరితి, కలడన్న వారి పాలి కన్నులెదుటే మూరితి. వెలయ శ్రీ వెంకటాద్రి విభుడితడు రామచంద్రుడితడు రఘువీరుడు, రామచంద్రుడితడు రఘువీరుడు. కామిత ఫలములియగలిగే నిందరికి రామచంద్రుడితడు రఘువీరుడు. కామిత ఫలములియగలిగే నిందరికి రామచంద్రుడితడు రఘువీరుడు.
ರಾಮೋ ರಾಜಮಣಿಃ ಸದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣಾಭಿಹತ ನಿಶಾಚರಚಮೂಃ ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ ರಾಮೇ ಚಿತ್ತಲಯಃ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ. ಶ್ರೀರಾಮಚಂದ್ರಾಯ ನಮಃ. ಕೋದಂಡರಾಮಸ್ವಾಮಿನೇ ನಮೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತಹ ನಮ್ಮೆಲ್ಲರ ಆನಂದಕ್ಕೆ ಕಾರಣೀಭೂತನಾಗಿರ್ತಕ್ಕಂತಹ ತನ್ನ ದಿವ್ಯವಾಗಿರ್ತಕ್ಕಂತಹ ಎಲ್ಲರಿಗೂ ಕೂಡ ಅತ್ಯಪೇಕ್ಷಿತವಾಗಿರ್ತಕ್ಕಂತಹ ವೈಕುಂಠದಲ್ಲಿ ಸ್ಥಾನವನ್ನು ನೀಡಲಿಕ್ಕಾಗಿ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾ ಇರುವಂತಹ ಕೋದಂಡರಾಮಸ್ವಾಮಿಯನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಇಂದಿನ ದಿವ್ಯವಾಗಿರತಕ್ಕಂತಹ ಈ ಶುಭ ಮುಹೂರ್ತದಲ್ಲಿ ತನ್ನ ಮುಖಾರವಿಂದದ ದರ್ಶನದೊಂದಿಗೆ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ನೀಡುತ್ತಾ ಆಶೀರ್ವಾದವನ್ನು ಕೂಡ ನೀಡುತ್ತಾ ತನ್ನ ಸೇವಕರಾಗಿರ್ತಕ್ಕಂತಹ ಅತ್ಯಂತ ಪ್ರೀತಿಗೆ ಆಸ್ಪದರಾಗಿರ್ತಕ್ಕಂಥ ಹನುಮಂತ ದೇವರು ಮತ್ತೊಂದು ಕಡೆ ಅವರಿಗೆ ಅತ್ಯಂತ ಸೇವೆಯನ್ನು ಮಾಡಿ ಕೃತಕೃತ್ಯರಾದಂತಹ ಲಕ್ಷ್ಮಣನಿಂದ ಸಹಿತನಾಗಿ ಪ್ರೀತಿಗೆ ಪಾತ್ರಳಾದಂತಹ ಸೀತೆಯಿಂದ ಸಹಿತನಾಗಿ ವಿಶ್ವಾವಸು ನಾಮ ಸಂವತ್ಸರದ ಎಲ್ಲ ವಿಧವಾಗಿರತಕ್ಕಂತಹ ವಿಶ್ವ ಅಂದರೆ ಸಮಸ್ತ ಅಂತ ಸಮಸ್ತವಾದಂತಹ ವಸು ಅಂತಂದಾಗ ಐಶ್ವರ್ಯ, ಆ ಐಶ್ವರ್ಯವನ್ನು ನೀಡುತ್ತಾ ಈ ಲೋಕಕ್ಕೆ ಬೇಕಾಗಿರುವಂತಹ ಐಶ್ವರ್ಯ, ಪರಲೋಕಕ್ಕೆ ಬೇಕಾದಂತಹ ಐಶ್ವರ್ಯಗಳನ್ನೆಲ್ಲವನ್ನು ಕೂಡ ನೀಡಿ ನಮ್ಮನ್ನು ಉದ್ಧರಿಸಲಿಕ್ಕಾಗಿ ಅದಕ್ಕೆ ಯಾವಾಗಲೂ ಕೂಡ ಸಿದ್ಧಪಡಿಸಿರತಕ್ಕಂತಹ ವಾಹನವಾಗಿರುವಂತಹ ಕಲ್ಪವೃಕ್ಷ ವಾಹನ, ಎಲ್ಲರ ಅಭೀಷ್ಟಗಳನ್ನು ಪೂರ್ಣಗೊಳಿಸಲಿಕ್ಕೆ ನಾನಿದ್ದೇನೆ ಎಂಬುವ ರೀತಿಯಲ್ಲಿ ಆ ವಾಹನವನ್ನು ಅಧಿರೋಹಿಸಿ ಕೋದಂಡರಾಮಸ್ವಾಮಿ ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡ್ತಾ ಇರತಕ್ಕಂತಹದ್ದು. ಆ ಸ್ವಾಮಿಯ ಸೇವೆಯಲ್ಲಿ ಮಗ್ನರಾಗಿರುವಂತಹ ಸಣ್ಣ ಸಣ್ಣ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ಮಹಿಳೆಯರು, ದೊಡ್ಡವರು, ಯಾವ ವಯೋಭೇದವಿಲ್ಲದಂತೆ ಪ್ರತಿಯೊಬ್ಬರೂ ಕೂಡ ಬಹಳ ಭಕ್ತಿಯಿಂದ ಸ್ವಾಮಿಯ ಕಲ್ಪವೃಕ್ಷ ವಾಹನ ಸೇವೆಯ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಆ ಭಗವಂತನಿಗೆ ಅರ್ಪಿಸ್ತಾ ಇರುವಂತಹದ್ದು. ಕೋದಂಡ ಪಾಣಿಯಾಗಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂತಹ ಕಲ್ಪವೃಕ್ಷವಾಗಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಕೋದಂಡರಾಮಸ್ವಾಮಿ. ಶ್ರೀರಾಮಚಂದ್ರಾಯ ನಮಃ. ನಮಸ್ತೆ ಕಲ್ಪವೃಕ್ಷಾಯ ದಿವ್ಯ ಸಾದಿತ್ತರುಣ ಶ್ರೀಶೈಲೇಂದ್ರಂ ದೇವಜ್ಞಾದಿಗುಣಾರ್ನವದೇಂದ್ರ ಪ್ರಣಂ ವಂದೇ ರಮ್ಯಜ ಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋಗತ್ತಮಚ್ಯುತಪದಾಂ ನಿರ್ಮಾಯ ಬೇಳೆ ಆತ್ಮಜ್ಞುರ ಭಗವತೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ ಮಾತಾ ಪಿತಾ ಯುವದಯತ್ತವಯ ಸರ್ವಂ ವಿಜಯಮಣಿರಮೇಣ ಮದನ್ವಯಾನಾಮಾದ್ಯಸ್ಯ ಲಗ್ನಪದೇ ರಘುನಾಭಿರಾಮಂ ಪ್ರಣಮಾಮಿ ಭೂತಂ ಜಗಚ್ಚ ಮಹದಾದ್ವಯ ಭಕ್ತನಾಥ ಶ್ರೀಭಕ್ತಿಸಾರ ಭಕ್ತಾಂಗ್ರಿರೇಣ ಪರಕಾಲ ಯತೀಂದ್ರ ಮಿಶ್ರ ಶ್ರೀಮತ್ಪರಾಂಗುಜಮಯಂ நாராயணன் படைத்தான் நான் புகழை நான் புகழைக்கிறார் சிவன் பிறந்தார் ஸ்ரீராய் ஒழியப்பி வாழலாம் நெஞ்சமே பாரடியே
जय चित्प्रकाश जय रमा हृदयेश जय चित्प्रकाश जय तरिगुण्डेश जय वेङ्कटेश जय तरिगुण्डेश जय वेङ्कटेश जय रमा हृदयेश जय चित्प्रकाश जय तरिगुण्डेश जय वेङ्कटेश जय रमा हृदयेश जय चित्प्रकाश जय वेङ्कटेश जय वेङ्कटेश जय वेङ्कटेश जय वेङ्कटेश जय रजताद्रीश जय पार्वतीश जय रजताद्रीश जय पार्वतीश जय सर्वभूतेश चन्द्रसङ्काश जय रजताद्रीश जय पार्वतीश जय सर्वभूतेश चन्द्रसङ्काश जय रमा हृदयेश जय चित्प्रकाश जय तरिगुण्डेश जय वेङ्कटेश जय वेङ्कटेश जय वेङ्कटेश जय वेङ्कटेश जय वेङ्कटेश जय निखिलाध्यक्ष जय पङ्कजाक्ष जय निखिलाध्यक्ष जय पङ्कजाक्ष जय दितिसुतशिक्ष जय भक्तरक्ष जय निखिलाध्यक्ष जय पङ्कजाक्ष जय दितिसुतशिक्ष जय भक्तरक्ष जय रमा हृदयेश जय चित्प्रकाश जय तरिगुण्डेश जय वेङ्कटेश जय वेङ्कटेश जय वेङ्कटेश जय वेङ्कटेश जय वेङ्कटेश जय सत्यचारित्र जय फालनेत्रा जय सत्यचारित्र जय फालनेत्रा जय परम पवित्र जय पंचवक्त्रा जय सत्यचारित्र जय फालनेत्रा जय परम पवित्र जय पंचवक्त्रा जय रमा हृदयेश जय चित्प्रकाश जय तरिगुण्डेश जय वेङ्कटेश जय रमा हृदयेश जय चित्प्रकाश जय रमा हृदयेश जय चित्प्रकाश ಜಯ ರಮಾ ಹೃದಯೇಶ ಜಯ ಚಿತ್ಪ್ರಕಾಶ ಎಂಬುದಾಗಿ
ರಮಾ ಹೃದಯಕ್ಕೆ ಈಶನಾಗಿರತಕ್ಕಂತಹ ಸೀತಾಪತಿಯಾಗಿರತಕ್ಕಂತಹ ಶ್ರೀರಾಮಚಂದ್ರನಿಗೆ ಜಯವನ್ನು ಕೋರುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗ್ತಾ ಇದ್ದೇವೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಕಲ್ಪವೃಕ್ಷ ವಾಹನ, ಆ ಕಲ್ಪವೃಕ್ಷ ವಾಹನ ಸೇವೆಯಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು. ಆ ಕಲ್ಪವೃಕ್ಷದ ವಾಹನದ ಕೆಳಭಾಗದಿಂದಲೂ ಕೂಡ ಹೋಗಿ ತಮ್ಮ ಸಕಲ ವಿಧವಾದಂತಹ ದೋಷಗಳನ್ನು ಆ ಸ್ವಾಮಿ ದೂರ ಮಾಡ್ತಾನೆ. ಕಲ್ಪವೃಕ್ಷ ವಾಹನ ಅಭೀಷ್ಟಗಳನ್ನೆಲ್ಲವನ್ನು ಕೂಡ ಪೂರ್ಣ ಮಾಡುತ್ತದೆ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನು ಮಾಡುತ್ತಾ ಕಲ್ಪವೃಕ್ಷ ವಾಹನಕ್ಕೆ ಆ ಸಾಮರ್ಥ್ಯವನ್ನು ನೀಡಿರ್ತಕ್ಕಂತಹ ಸರ್ವೇಶನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನಲ್ಲಿ ಶರಣು ಹೊಂದುತ್ತಾ ಭಕ್ತರಾದ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ತಿರುಪತಿಯಿಂದ ನೇರ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಇಂದು ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಾ ಭಕ್ತರು ನೀಡುವಂತಹ ಕರ್ಪೂರ ನೀರಾಜನಾದಿಗಳನ್ನು ಸ್ವೀಕಾರ ಮಾಡುತ್ತಾ ಫಲಗಳನ್ನು ಸ್ವೀಕಾರ ಮಾಡುತ್ತಾ ಲೋಕಕ್ಕೆಲ್ಲ ನಾನಿದ್ದೇನೆ ಎಂಬುದಾಗಿ ಭರವಸೆಯನ್ನು ನೀಡುತ್ತಾ ಎಲ್ಲರಲ್ಲಿಯೂ ಕೂಡ ನೂತನ ಉತ್ಸಾಹವನ್ನು ನೂತನ ಸಂವತ್ಸರದಂದು ಇಂದು ತುಂಬುತ್ತಾ ತಾನು ಅತ್ಯಂತ ವೈಭವದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರನ್ನು ಪಾಲ್ಗೊಳ್ಳುವಂತೆ ಅನುಗ್ರಹಿಸಿದ್ದಾನೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಸ್ವಾಮಿಯನ್ನು ಶ್ರೀರಾಮಚಂದ್ರನನ್ನು ಸ್ಮರಿಸೋಣ. ಆ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿರ್ತಕ್ಕಂತಹ ಸ್ವಾಮಿಯನ್ನು ಚಿಂತಿತಾರ್ಥ ಪ್ರದಾಯಿನೇ ಎಂಬುದಾಗಿ ಹೇಳ್ತಾರೆ. ನಾವು ಏನನ್ನು ಚಿಂತಿಸ್ತೇವೋ ಆ ಎಲ್ಲ ಅಭೀಷ್ಟಗಳನ್ನು ನೀಡುವಂತಹದ್ದು ಆ ಕಲ್ಪವೃಕ್ಷ ವಾಹನದಲ್ಲಿ ವಿರಾಜಿಸ್ತಾ ಇರತಕ್ಕಂತಹ ಆ ಸ್ವಾಮಿ ಆ ಸಾಮರ್ಥ್ಯವನ್ನು ಕಲ್ಪವೃಕ್ಷಕ್ಕೆ ನೀಡಿದ್ದಾರೆ. ಆದ್ದರಿಂದ ಕೃಪು ಸಾಮರ್ಥ್ಯ ಅಂತದಾತು. ಅದರಿಂದ ನಿಷ್ಪನ್ನವಾದಂತಹ ಶಬ್ದವೇ ಕಲ್ಪ ಅನ್ನುವಂತಹ ಶಬ್ದ. ಆ ಕಲ್ಪ ವೃಕ್ಷ ಅನ್ನುವಂತಹದ್ದು ನಮ್ಮೆಲ್ಲರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹದ್ದಾಗಿರುತ್ತದೆ. ಯಾಕಂದರೆ ಲೋಕದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ವಸ್ತುಗಳನ್ನು ನಾವು ಪಡೆದುಕೊಳ್ಳಬೇಕು ಅಂತ ಅಂದುಕೊಳ್ತಾ ಇರ್ತೇವೆ. ಅದನ್ನು ಪಡೆದುಕೊಳ್ಳುವುದು ಸುಲಭವೇನಲ್ಲ. ಅದೇ ಕಲ್ಪವೃಕ್ಷದ ಹತ್ತಿರ ನಮ್ಮ ಪ್ರಾರ್ಥನೆಯನ್ನು ಇರಿಸಿದ್ದು ಅಂತಾದರೆ ಅದರ ನೆರಳಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಅದರ ನೆರಳಿನಲ್ಲಿ ಇದ್ದುಕೊಂಡು ನಮ್ಮ ಮನಸ್ಸಿನಲ್ಲಿ ನಾವೇನನ್ನು ಚಿಂತಿಸ್ತೇವೋ ಚಿಂತಿಸಿದಂತಹ ಅರ್ಥವನ್ನು ಕ್ಷಣ ಮಾತ್ರದಲ್ಲಿ ಪೂರೈಸುವಂತಹ ಸಾಮರ್ಥ್ಯ ಆ ವೃಕ್ಷಕ್ಕಿರುವಂತಹದ್ದಾಗಿದೆ. ಅಂತಹ ವೃಕ್ಷದ ಪ್ರಾಪ್ತಿ ಅಲ್ಲಿ ನಮ್ಮ ಪ್ರಾರ್ಥನೆ ನಮ್ಮ ಮನೋ ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ಸ್ವಾಮಿಯನ್ನು ಸಂತೋಷಗೊಳಿಸ್ತಾ ಇರತಕ್ಕಂಥದ್ದು. ಶ್ರೀರಾಮಚಂದ್ರನಲ್ಲಿ ಭಕ್ತಿಯನ್ನು ನಾವು ಮಾಡಿದಷ್ಟು ಕೂಡ ಮನಸ್ಸು ಶುದ್ಧವಾಗ್ತದೆ. ಅದಕ್ಕಾಗಿ ಅವನನ್ನು ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ ಎಂಬುದಾಗಿ ಕೊಂಡಾಡುವಂತಹದ್ದು. ಅಂತಹ ರಾಮನಿಗೆ ಜಯ ಜಯಕಾರವನ್ನು ಹಾಕುತ್ತಾ ಆ ರಾಮನಿಗೆ ಅತ್ಯಂತ ಪ್ರಿಯರಾಗಿರುವಂತಹ ಸೀತೆಯನ್ನು ಕೂಡ ಸ್ಮರಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ರಾಮ ರಾಮ ಜಯ ರಾಜಾ ರಾಮ, ರಾಮ ರಾಮ ಜಯ ಸೀತಾರಾಮ. ಅವನು ರಾಜಾರಾಮನಾಗಿದ್ದಾನೆ, ಸೀತಾರಾಮನಾಗಿದ್ದಾನೆ. ಅಂತಹ ಆ ಸ್ವಾಮಿ ಶುದ್ಧ ಬ್ರಹ್ಮನಾಗಿದ್ದಾನೆ. ಸರ್ವತಂತ್ರ ಸ್ವತಂತ್ರನಾದಂತಹ ಪರತತ್ವ ಆ ಸ್ವಾಮಿಯಾಗಿದ್ದಾನೆ. ಅಂತಹ ಆ ಸ್ವಾಮಿಯನ್ನು ನಾವು ಶರಣು ಹೊಂದುತ್ತಾ ಇರುವಂತಹದ್ದು. ಅವನೇ ಕಾಲಾತ್ಮಕನಾಗಿರುವಂತಹ ಪರಮೇಶ್ವರ. ಸ್ವಾಮಿಯು ಶೇಷ ತಲ್ಪದಲ್ಲಿ ಸುಖವಾಗಿ
ಯೋಗ ನಿದ್ರಾಸನದಲ್ಲಿರ್ತಕ್ಕಂಥವನಾದಾಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಾವಣನ ಉಪಟಳವನ್ನು ತಿಳಿಯಲಿಕ್ಕಾಗದೇ ಇರತಕ್ಕಂತಹ ಪರಿಸ್ಥಿತಿ, ಬಹಳ ದುಃಖಕ್ಕೆ ಈಡಾಗ್ತಾ ಇರುವಂತಹ ಸಂದರ್ಭದಲ್ಲಿ ಭೂದೇವಿಯ ದುಃಖವನ್ನು ದೂರ ಮಾಡಲಿಕ್ಕೆ, ಸಜ್ಜನರ ಸಂರಕ್ಷಣೆಗಾಗಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಆ ವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು ಶೇಷ ತಲ್ಪ ಸುಖ ನಿದ್ರಿತನಾದಂತಹ ರಾಮನಲ್ಲಿ. ಆ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯನ್ನು ಕೇಳಿರ್ತಕ್ಕಂಥವನು ಚಂಡ ಕಿರಣ ಕುಲ ಮಂಡಲ ರಾಮ. ನಂತರ ಸೂರ್ಯವಂಶದಲ್ಲಿ ಪ್ರಚಂಡವಾದ ಕಿರಣಗಳುಳ್ಳಂತಹ ಕುಲ ಉಳ್ಳಂಥವನು ಅಂದರೆ ಸೂರ್ಯನ ಕುಲ ಅಂತಂದರೆ ಸೂರ್ಯವಂಶ. ಆ ಸೂರ್ಯವಂಶದಲ್ಲಿ ತಾನು ಅವತರಿಸಿರತಕ್ಕಂಥವನಾಗಿದ್ದಾನೆ. ಹೇಗೆ ದಶರಥನ ಮಗನಾಗಿ, ಅದಕ್ಕಾಗಿ ಶ್ರೀಮದ್ ದಶರಥ ನಂದನ ರಾಮ ಅಂತ. ಅದಾದ ನಂತರ ಕೌಸಲ್ಯಗೆ ಅತ್ಯಂತ ಆನಂದವನ್ನು ಉಂಟು ಮಾಡುತ್ತಾ ಆ ತಾಯಿಯ ಸುಖದ ವರ್ಧನೆಗೆ ಕಾರಣೀಭೂತನಾದನಂತೆ ಕೌಸಲ್ಯ ಸುಖವರ್ಧನ ರಾಮ, ವಿಶ್ವಾಮಿತ್ರ ಪ್ರಿಯಧನ ರಾಮ, ಘೋರ ತಾಟಕ ಘಾತುಕ ರಾಮ, ಮಾರೀಚಾದಿ ನಿಪಾತಕ ರಾಮ. ರಾಮಾಯಣದ ಅದ್ಭುತವಾದ ಕಥೆಯನ್ನು ಸ್ವಾಮಿಯನ್ನು ಹೊಗಳುವುದರ ಮುಖಾಂತರ, ಸ್ತುತಿಸುವುದರ ಮುಖಾಂತರ ಬಾಲಕಾಂಡವನ್ನು ನಾವು ನೋಡ್ತೇವೆ. ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಹೀಗೆ ಅದ್ಭುತವಾದ ರೀತಿಯಲ್ಲಿ ಕಟ್ಟಕಡೆಯಲ್ಲಿ ಉತ್ತರಕಾಂಡ, ಈ ರೀತಿಯಾಗಿ ಅದ್ಭುತವಾದ ಕ್ರಮದಲ್ಲಿಯೇ ರಾಮ ರಾಮ ಜಯ ರಾಜಾ ರಾಮ, ರಾಮ ರಾಮ ಜಯ ಸೀತಾರಾಮ ಎಂಬುದಾಗಿ ಆ ಸ್ವಾಮಿಯನ್ನು ಸ್ತುತಿಸುವಂತಹದ್ದು. ಭಯಹರ ಮಂಗಳ ದಶರಥ ರಾಮ, ಜಯ ಜಯ ಮಂಗಳ ಸೀತಾರಾಮ, ಮಂಗಳಕರ ಜಯ ಮಂಗಳ ರಾಮ, ಸಂಗತ ಶುಭ ವಿಭವೋದಯ ರಾಮ, ಆನಂದಾಮೃತ ವರ್ಷಕ ರಾಮ, ಆಶ್ರಿತ ವತ್ಸಲ ಜಯ ಜಯ ರಾಮ, ರಘುಪತಿ ರಾಘವ ರಾಜಾ ರಾಮ, ಪತಿತ ಪಾವನ ಸೀತಾರಾಮ ಎಂಬುದಾಗಿ ಎಲ್ಲರ ದುಃಖಗಳನ್ನು ದೂರ ಮಾಡತಕ್ಕಂತಹ, ಆಶ್ರಯಿಸಿದಂತಹವರಲ್ಲಿ ವಾತ್ಸಲ್ಯವನ್ನು ತೋರ್ತಕ್ಕಂತಹ, ಆನಂದದ ಅಮೃತದ ಮಳೆಗರೆಯನ್ನು ಸುರಿಸ್ತಕ್ಕಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಶರಣು ಹೊಂತಾ ಇದ್ದೇವೆ. ಕೋದಂಡ ರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಕಲ್ಪವೃಕ್ಷ ವಾಹನವನ್ನು ಧಿರೋಹಿಸಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ತನ್ನ ಮುಗುಳ್ನಗೆಯಿಂದ ಮಂದಹಾಸದಿಂದ ನಮ್ಮೆಲ್ಲರನ್ನು ಕೂಡ ಆನಂದಗೊಳಿಸ್ತಾ ಕೋದಂಡ ಪಾಣಿ ನಮ್ಮೆಲ್ಲರ ಮಧ್ಯದಲ್ಲಿ ಬರುತ್ತಾ ನೀರಾಜನವನ್ನು ಪಡೆದುಕೊಳ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಜಯತ್ಯತಿ ಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತಃ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರುಸೈನ್ಯಾನಾಂ ನಿಹಂತ ಮಾರುತಾತ್ಮಜಃ. ಶ್ರೀರಾಮಚಂದ್ರಾಯ ನಮಃ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ ನಮೋ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ 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 ನಮೋ.
कौसल्यानन्दवर्धन घन दशरथसुत भासुरयज्ञरक्षक भरताग्रजा कौसल्यानन्दवर्धन घन दशरथसुत भासुरयज्ञरक्षक भरताग्रजा रासिकेक्कु कोदण्ड रचन विद्यागुरुव रासिकेक्कु कोदण्ड रचन विद्यागुरुव वासितो सुरलु नीनु वडिमेच्चेरय्या रामभद्र रघुवीर रविवंशतिलक नी नाममे कामधेनुवु नमो 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 मारीच सुबाहुमर्दन ताटकान्तक दारुणवीरशेखर धर्मपालक मारीच सुबाहुमर्दन ताटकान्तक दारुणवीरशेखर धर्मपालक कारुण्यरत्नाकर काकासुरवरदा कारुण्यरत्नाकर काकासुरवरदा सारेकू वेद विदुलु जयवेट्टेरय्या रामभद्र रघुवीर रविवंशतिलक नी नाममे कामधेनुवु नमो 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 सीतारमण राजशेखर शिरोमणि भूतलपुट अयोध्यापुरनिलया सीतारमण राजशेखर शिरोमणि भूतलपुट अयोध्यापुरनिलया ईतल श्री वेङ्कटाद्रिनिरवैन राघव ఈతల శ్రీ వెంకటాద్రినిరవైన రాఘవ ఘాతని ప్రతాపమెల్లా కడు నిండేనయ్యా రామభద్ర రఘువీర రవివంశతిలక నీ నామమే కామధేనువు నమో 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 ನಮೋ ನಮೋ ಎಂಬುದಾಗಿ ಆ ಕೋದಂಡ ಪಾಣಿಗೆ ನಮನಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಕೂಡ ತನ್ನ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಪಾಲ್ಗೊಳ್ಳುವಂತೆ ಅನುಗ್ರಹಿಸಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹದ್ದು. ಜಯ ಜಯ ಮಹಾವೀರ ಮಹಾಧೀರ ಧೌರೇಯ ದೇವಾಸುರ ಸಮರ ಸಮಯ ಸಮುದಿತ ನಿಖಿಲ ನಿರ್ಜರ ನಿರ್ಧಾರಿತ ನಿರವಧಿಕ ಮಾಹಾತ್ಮ್ಯ ದಶವದನ ದಮಿತ ದೈವತ ಪರಿಷತ್ ಅಭ್ಯರ್ಥಿತ ದಾಶರಥಿ ಭವ. ಆ ಸ್ವಾಮಿಯನ್ನು ಹೊಗಳುತ್ತಾ ಅದ್ಭುತವಾದ ರೀತಿಯಲ್ಲಿ ರಘುವೀರ ಗದ್ಯ ಅನ್ನತಕ್ಕಂತಹದ್ದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹದ್ದಾಗಿದೆ. ಸ್ವಾಮಿಯ ಮಹಿಮೆಯನ್ನು ವೈಭವವನ್ನು ವರ್ಣಿಸುವಂತಹದ್ದು. ಅವನು ಮಹಾವೀರನಾಗಿದ್ದಾನೆ, ಮಹಾಧೀರನಾಗಿದ್ದಾನಂತೆ. ಶ್ರೀರಾಮ ದೇವಾಸುರ ಸಮಯದಲ್ಲಿ ದೇವ ಮತ್ತು ಅಸುರರ ಇವರ ಯುದ್ಧ ಮಾಡುವಂತಹ ಸಮಯದಲ್ಲಿ ಎಲ್ಲ ದೇವತೆಗಳಿಂದ ವಿಶೇಷವಾಗಿ ಪ್ರಾರ್ಥಿಸಲ್ಪಟ್ಟಂಥವನಾಗಿ ದಶವದನನನ್ನು ಅಂದರೆ ರಾವಣಾಸುರನನ್ನು ಸಂಹಾರ ಮಾಡಲಿಕ್ಕಾಗಿ ದೇವತೆಗಳೆಲ್ಲರೂ ಕೂಡ ಸೇರಿ ಆ ಭಗವಂತನನ್ನು ಪ್ರಾರ್ಥಿಸಿದಾಗ ದಶರಥನ ಮಗನಾಗಿ ಹುಟ್ಟಿರ್ತಕ್ಕಂಥವನು ದಿನಕರ ಕುಲ ಕಮಲ ದಿವಾಕರನಾಗಿ ಬಂದು
ಲೋಕದಲ್ಲಿ ಇರುವಂತಹ ಎಲ್ಲ ಕಷ್ಟಗಳನ್ನು ದೂರ ಮಾಡುವುದೊಂದೇ ಅಂತಲ್ಲ, ಮಾನವ ಜನ್ಮ ಬಂದಾಗ ಮಾನವನ ನಡವಳಿಕೆ ಹೇಗಿರಬೇಕು, ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು, ಜೀವನದ ಮೌಲ್ಯಗಳು ಇವುಗಳನ್ನೆಲ್ಲವನ್ನು ಕೂಡ ಪಾಲಿಸುತ್ತಾ ನಮ್ಮೆಲ್ಲರಿಗೆ ಅದ್ಭುತವಾದಂತಹ ಮಾರ್ಗದರ್ಶನವನ್ನು ನೀಡುತ್ತಾ ಮರ್ಯಾದಾ ಪುರುಷೋತ್ತಮ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವನಾಗಿದ್ದಾನೆ. ಅಂತಹ ಆ ಶ್ರೀರಾಮಚಂದ್ರನ ಕೋದಂಡ ಪಾಣಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಕಾರ್ಯಕ್ರಮ, ಅದನ್ನು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಆ ಸ್ವಾಮಿಯ ಅಪಾರವಾಗಿರ್ತಕ್ಕಂತಹ ಕರುಣೆಗೆ ಪಾತ್ರರಾದಂತಹ ಭಕ್ತ ಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಾ ಇರತಕ್ಕಂತಹ ಭಕ್ತ ಸಮೂಹ, ವೇದ ಪಂಡಿತರಿದ್ದಾರೆ, ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡತಕ್ಕಂತಹ ಆಗಮ ಪಂಡಿತರಿದ್ದಾರೆ, ಸಣ್ಣಜೀರ ಸ್ವಾಮಿಗಳು, ದೊಡ್ಡಜೀರ ಸ್ವಾಮಿಗಳು, ಅವರ ಶಿಷ್ಯವೃಂದ, ಹೀಗೆ ಪ್ರತಿಯೊಬ್ಬರೂ ಕೂಡ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ತಾ ಇರುವಂತಹದ್ದು. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲ ಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ ಎಂಬುದಾಗಿ ಭಕ್ತರು ನೀಡುವಂತಹ ನೀರಾಜನವನ್ನು ಸ್ವಾಮಿಗೆ ಸಮರ್ಪಿಸಿ ಪುನಃ ಆ ಭಕ್ತರಿಗೆ ಆ ಆರತಿ ತಟ್ಟೆಯನ್ನು ತಿರುಗಿ ಕೊಡತಕ್ಕಂಥದ್ದು. ಈ ರೀತಿಯಾಗಿ ಭಕ್ತರ ಕಾಮನೆಗಳನ್ನು ಪೂರ್ಣಗೊಳಿಸಲಿಕ್ಕಾಗಿ ಸ್ವಾಮಿ ತಾನು ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಲೋಕಕ್ಕೆ ತಿಳಿಸ್ತಾ ಇದ್ದಾನೆ. ಕಲ್ಪವೃಕ್ಷಕ್ಕೇ ಸಾಮರ್ಥ್ಯವನ್ನು ನೀಡಿದಂತಹ ಸ್ವಾಮಿ, ನಾನು ನಿಮ್ಮ ಅಭೀಷ್ಟಗಳನ್ನು ಸುಲಭವಾಗಿ ತೀರಿಸುತ್ತೇನೆ, ಆದರೆ ದೃಢವಾದ ವಿಶ್ವಾಸದಿಂದ ಅದ್ಭುತವಾದಂತಹ ಮಾನವ ಜೀವನವನ್ನು ನೀವು ನಡೆಸಬೇಕು ಎಂಬುದಾಗಿ ತಾನು ನಡೆಸಿ ಆ ಸಂದೇಶವನ್ನು ಲೋಕಕ್ಕೆ ನೀಡ್ತಾ ಇರತಕ್ಕಂಥವನು. ಇಂತಹ ಸಂದರ್ಭದಲ್ಲಿ ನಾವು ಆ ರಾಮನ ಸೇವೆಯಲ್ಲಿ ನಿರತರಾದಂತಹ ಭಕ್ತರನ್ನು ಕೂಡ ನೋಡ್ತಾ ಇದ್ದೇವೆ. ಭಕ್ತರ ದರ್ಶನ ಮಾತ್ರದಿಂದಲೇ ಆ ಭಗವಂತ ಸಂತುಷ್ಟನಾಗಿ ವಿಶೇಷವಾದ ಅನುಗ್ರಹವನ್ನು ನಮ್ಮೆಲ್ಲರ ಮೇಲೆ ಮಾಡ್ತಾನಂತೆ. ನಿನ್ನ ದರ್ಶನಕ್ಕೆ ಬಂದವನು ನಾನಲ್ಲ, ನಿನ್ನ ಭಕ್ತರ ದರ್ಶನಕ್ಕೆ ಬಂದವನು ಅಂತ ದಾಸರು ಹೇಳ್ತಾರೆ. ಅಂದರೆ ಭಗವದ್ಭಕ್ತರು, ಸಜ್ಜನರು ಒಂದು ಕಡೆ ಸೇರ್ತಕ್ಕಂಥದ್ದು. ಅಂತಹವರ ದರ್ಶನವನ್ನು ಪಡೆದುಕೊಳ್ಳುವುದು ಅಂತಂದರೆ ವಿಶೇಷವಾದಂತಹ ಪುಣ್ಯ. ನಮೋ ನಮಸ್ತೆ ಅಖಿಲ ಪೂಜಿತಾಯ, ನಮೋ ನಮಶ್ಚಂದ್ರ ನಿಭಾನನಾಯ, ನಮೋ ನಮಸ್ತೆ ರಘುವಂಶಜಾಯ, ನಮೋಸ್ತು ರಾಮಾಯ ಸಲಕ್ಷ್ಮಣಾಯ. ಲಕ್ಷ್ಮಣ ಸಹಿತನಾದ, ಸೀತಾ ಸಹಿತನಾದ ರಾಮನಿಗೆ ನಮನಗಳನ್ನು ನಾವೆಲ್ಲರೂ ಕೂಡ ಸಲ್ಲಿಸ್ತಾ ಇದ್ದೇವೆ. ರಘುವಂಶದಲ್ಲಿ ಹುಟ್ಟಿದಂತಹ ಆ ಸ್ವಾಮಿ ರಘುಕುಲಕ್ಕೆ ತಿಲಕನಾಗಿರ್ತಕ್ಕಂಥವನಾಗಿದ್ದಾನೆ. ಚಂದ್ರ ನಿಭಾನನಾದಂತಹ ಆ ಸ್ವಾಮಿಗೆ, ಅಖಿಲರಿಂದ ಪೂಜಿಸಲ್ಪಡತಕ್ಕಂತಹ ಶ್ರೀರಾಮಚಂದ್ರನಿಗೆ, ಕೋದಂಡಪಾಣಿಗೆ ಇದು ಭಕ್ತರೆಲ್ಲರೂ ಕೂಡ ಸೇರಿ ವಿಶೇಷವಾದ ವಾಹನ ಸೇವೆಯನ್ನು ನೆರವೇರಿಸಿಕೊಡ್ತಾ ಇರತಕ್ಕಂತಹದ್ದು, ನಡೆಸಿಕೊಡ್ತಾ ಇರತಕ್ಕಂತಹದ್ದು. ಆ ವಾಹನ ಸೇವೆಯಲ್ಲಿ ಇಂದು ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬಂದು ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ ಸ್ವಾಮಿ ಶ್ರೀರಾಮಚಂದ್ರ. ಪ್ರಥಮಂ ಶ್ರೀಧರಂ ವಿದ್ಯಾ ದ್ವಿತೀಯಂ ರಘುನಾಯಕಂ ತೃತೀಯಂ ರಾಮಚಂದ್ರಂ ಚ ಚತುರ್ಥಂ ರಾವಣಾಂತಕಂ. ರಾಮನ 12 ನಾಮಗಳು ಬಹಳ ಅದ್ಭುತವಾದಂಥವುಗಳು. ಮೊದಲನೆಯದು ಶ್ರೀಧರ ಅಂತ, ಎರಡನೆಯದು ರಘುನಾಯಕ, ಮೂರನೆಯ ಹೆಸರು ರಾಮಚಂದ್ರ, ನಾಲ್ಕನೆಯದು ರಾವಣಾಂತಕ ಅಂತ. ಪಂಚಮಂ ಲೋಕಪೂಜ್ಯಂ ಚ, ಲೋಕಪೂಜ್ಯ ಅನ್ನುವಂಥದ್ದು ಐದನೆಯದು. ಷಷ್ಠಮಂ ಜಾನಕೀಪತಿಂ, ಆರನೆಯ ಹೆಸರು ಜಾನಕೀಪತಿ ಸೀತಾವಲ್ಲಭ ಅಂತ. ಇನ್ನು ಏಳನೆಯದು ವಾಸುದೇವ ಅಂತ, ಎಂಟನೆಯದು ಶ್ರೀರಾಮಂ ಚ ಅಷ್ಟಮಂ ತಥಾ. ಒಂಬತ್ತನೆಯದು ಜಲದಶ್ಯಾಮಂ ಮೇಘಶ್ಯಾಮ, ನೀಲಮೇಘಶ್ಯಾಮ ಅಂತ ಹೇಳ್ತಾರೆ. ಲಕ್ಷ್ಮಣಾಗ್ರಜಂ ದಶಮಂ, 10ನೆಯದು ಲಕ್ಷ್ಮಣಾಗ್ರಜ ಅನ್ನುವಂಥ ಹೆಸರಂತೆ. ಏಕಾದಶಂ ಚ ಗೋವಿಂದಂ, ದ್ವಾದಶಂ ಸೇತುಬಂಧನಂ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ವೇದವೇದ್ಯನಾದಂತಹ ಶ್ರೀರಾಮಚಂದ್ರನ ಸೇವೆಯಲ್ಲಿ ನಿರತರಾಗಿದ್ದಾರೆ. 11ನೆಯ ಹೆಸರು ಗೋವಿಂದ,
12ನೇದು ಸೇತುಬಂಧನ, ಸೇತುವನ್ನು ಕಟ್ಟಿರ್ತಕ್ಕಂತಹ ಮಹಾನುಭಾವ. ಹೀಗೆ ದ್ವಾದಶೈತಾನಿ ನಾಮಾನಿ ಯಃ ಪಠೇತ್ ಶ್ರದ್ಧೆಯಾನ್ವಿತ, ಶ್ರದ್ಧೆಯಿಂದ ಈ 12 ನಾಮಗಳನ್ನು ಅಲ್ಲಿರುವಂತಹ ಮಹಿಮೆಯನ್ನು ತಿಳಿದುಕೊಳ್ತಾ ಯಾರು ಪಠಣೆ ಮಾಡ್ತಾರೋ ಅಂಥವರು ಅರ್ಧರಾತ್ರೇತು ದ್ವಾದಶ್ಯಾಂ ಕುಷ್ಠ ದಾರಿದ್ರ್ಯ ನಾಶನಂ, ಯಾವುದೇ ರೋಗವಿದ್ದರೂ ಅದರಿಂದ ದೂರ ಆಗ್ತಕ್ಕಂಥವರಾಗಿ ವಿಶೇಷವಾದಂತಹ ಸ್ವಾಸ್ಥ್ಯವನ್ನು ಪಡೆದುಕೊಳ್ತಾರೆ. ಅರಣ್ಯದಲ್ಲಿ, ಸಂಗ್ರಾಮದಲ್ಲಿ, ಅಗ್ನಿಯಲ್ಲಿ ಎಲ್ಲದರಲ್ಲಿಯೂ ಕೂಡ ಭಯವನ್ನು ನಿವಾರಣೆ ಮಾಡಿ ನಮಗೆ ಧೈರ್ಯವನ್ನು ನೀಡ್ತಕ್ಕಂತಹದ್ದು ಆ ಸ್ವಾಮಿಯ ನಾಮ. ಬ್ರಹ್ಮಹತ್ಯ, ಸುರಾಪಾನ, ಗೋಹತ್ಯಾದಿ ನಿವಾರಣಂ. ಯಾವುದೇ ದೊಡ್ಡ ದೊಡ್ಡ ಪಾಪಗಳಿದ್ದರೂ ಅದನ್ನು ಕೂಡ ದೂರ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂತಹದ್ದು ಆ ರಾಮನ ನಾಮ. ಸಪ್ತವಾರಂ ಪಠೆ ನಿತ್ಯಂ ಸರ್ವಾರಿಷ್ಟ ನಿವಾರಣಂ. ಪ್ರತಿನಿತ್ಯವೂ ಕೂಡ 7 ಬಾರಿ ಈ ರಾಮನ 12 ನಾಮಗಳ ಉಚ್ಚಾರಣೆಯನ್ನು ಮಾಡಬೇಕಂತೆ, ಜಪ ಮಾಡಬೇಕಂತೆ ತಿಳಿಸ್ತಾ ಇದ್ದಾರೆ. ಗ್ರಹಣೆ ಚ ಜಲೇ ಸ್ಥಿತ್ವಾ ನದಿ ತೀರೆ ವಿಶೇಷತಃ ಅಶ್ವಮೇಧ ಶತಂ ಪುಣ್ಯಂ ಬ್ರಹ್ಮಲೋಕೆ ಗಮಿಷ್ಯತಿ. ಭಗವಂತನ ಈ ನಾಮದ ಸ್ಮರಣೆಯಿಂದ, ಅದರಲ್ಲಿಯೂ ಗ್ರಹಣ ಕಾಲ ಸಂದರ್ಭದಲ್ಲಿ ಏನಾದರೂ ನಾವು ಜಲದಲ್ಲಿ ನಿಂತು ನದಿ ತೀರದಲ್ಲಿ ಇದ್ದು ಏನಾದರೂ ಮಾಡಿದ್ದು ಅಂತಾದರೆ ಜಪವನ್ನು ಅಶ್ವಮೇಧ 100 ಅಶ್ವಮೇಧ ಯಾಗವನ್ನು ಮಾಡಿದಂತಹ ಪುಣ್ಯವನ್ನು ಪಡೆದು ಬ್ರಹ್ಮಲೋಕವನ್ನು ಪಡೆಯತಕ್ಕಂಥವರಾಗ್ತೇವೆ. ಇದು ಹೇಳಿರತಕ್ಕಂತಹದ್ದು ಸುಮ್ಮನೆ ಯಾರೋ ಅಲ್ಲ, ಸ್ಕಾಂದ ಪುರಾಣದಲ್ಲಿ ಉತ್ತರಕಾಂಡದಲ್ಲಿ ಉಮಾಮಹೇಶ್ವರ ಸಂವಾದದಲ್ಲಿ ಬಂದಂತಹ ಶ್ರೀರಾಮಚಂದ್ರನ 12 ನಾಮದ ಸ್ತೋತ್ರ ಇದಾಗಿದೆ. ಇಂತಹ ಆ 12 ನಾಮಗಳನ್ನು ಉಚ್ಚರಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಪ್ರಥಮಂ ಶ್ರೀಧರಂ ವಿದ್ಯಾ, ದ್ವಿತೀಯಂ ರಘುನಾಯಕಂ, ತೃತೀಯಂ ರಾಮಚಂದ್ರಂ ಚ, ಚತುರ್ಥಂ ರಾವಣಾಂತಕಂ, ಪಂಚಮಂ ಲೋಕಪೂಜ್ಯಂ ಚ, ಷಷ್ಠಮಂ ಜಾನಕೀಪತಿಂ, ಸಪ್ತಮಂ ವಾಸುದೇವಂ ಚ ಶ್ರೀರಾಮಂ ಚಾಷ್ಟಮಂ ತಥಾ ನವಮಂ ಜಲದಶ್ಯಾಮಂ, ದಶಮಂ ಲಕ್ಷ್ಮಣಾಗ್ರಜಂ, ಏಕಾದಶಂ ಚ ಗೋವಿಂದಂ, ದ್ವಾದಶಂ ಸೇತುಬಂಧನಂ. ಹೀಗೆ ಅದ್ಭುತವಾದಂತಹ ಅವನ ಮಹಿಮೆಯನ್ನು ಪ್ರತಿಬಿಂಬಿಸುವಂತಹ ನಾಮಗಳು ನಮ್ಮ ನಾಲಿಗೆಯಲ್ಲಿ ಸರ್ವದಾ ನಲಿಯಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಶ್ರೀರಾಮಚಂದ್ರನನ್ನು ವಿಶುದ್ಧಂ ಪರಂ ಸಚ್ಚಿದಾನಂದರೂಪಂ ಗುಣಾಧಾರಮಾಧಾರಹೀನಂ ವರೇಣ್ಯಂ ಮಹಾಂತಂ ವಿಭಾಂತಂ ಗುಹಾಂತಂ ಗುಣಾಂತಂ ಸುಖಾಂತಂ ಸ್ವಯಂ ಧಾಮ ರಾಮಂ ಪ್ರಪದ್ಯೆ. ರಾಮನನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಸುಖಾಂತನಾಗಿರ್ತಕ್ಕಂಥವನು, ಅವನನ್ನು ಆಶ್ರಯಿಸಿದಂಥವರಿಗೆ ಎಲ್ಲವೂ ಕೂಡ ಸುಖದಿಂದಲೇ ಅಂತ ಅನ್ನುವಂತಹದ್ದಾಗ್ತದೆ. ದುಃಖ ಅನ್ನುವಂತಹದ್ದನ್ನು ದೂರ ಇಡ್ತಾನಂತೆ. ಯಾಕಂದರೆ ಅವನು ಮಹಾನಾಗಿದ್ದಾನೆ, ಮಹಾಕಾಂತಿ ಉಳ್ಳಂಥವನು. ಗುಹೆಯಲ್ಲಿ ಯಾವಾಗಲೂ ಹೃದಯ ಮಂದಿರದಲ್ಲಿ ವಾಸ ಮಾಡ್ತಾ ಗುಹಾಶಯನಾಗಿರ್ತಕ್ಕಂಥವನು. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಶಿವಂ ನಿತ್ಯಮೇಕಂ ವಿಭುಂ ತಾರಕಾಖ್ಯಂ ಸುಖಾಕಾರಮಾಕಾರ ಶೂನ್ಯಂ ಸುಮಾನ್ಯಂ. ಶ್ರೀರಾಮಚಂದ್ರಾಯ ನಮಃ. రాతి బతిమసేసిన రామచంద్ర, నీ చేతిలో నిదాన నింతే శ్రీరామచంద్ర. రాతి బతిమసేసిన రామచంద్ర, నీ చేతిలో నిదాన నింతే శ్రీరామచంద్ర. బట్టిరట్టు సేకి కావద్దు రామచంద్ర, నెట్టననే దూరనోపనిను రామచంద్ర. వట్టిరట్టు సేకి కావద్దు రామచంద్ర, నెట్టననే దూరనోపనిను రామచంద్ర. వట్టిది ప్రేమము నీపై ఓ రామచంద్ర, వట్టిది ప్రేమము నీపై ఓ రామ
రామచంద్ర నీ చేతిలో నిదాన నింతే శ్రీరామచంద్ర రాతిపతిమసేసిన రామచంద్ర నీ చేతిలో నిదాన నింతే శ్రీరామచంద్ర ఒక్క పాయమే ఇద్దరికి బలు రామచంద్ర ఆయములంటి దివి నెయపు రామచంద్ర ఒక్క పాయమే ఇద్దరికి బలు రామచంద్ర ಹರಿರಾಮಚಂದ್ರ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಕಣ್ಗಳಿಗೆ ಚಂದ್ರನಂತೆ ವಿಶೇಷವಾದ ತನ್ನ ತಂಪಾದ ಕಿರಣಗಳಿಂದ ಆನಂದವನ್ನು ಉಂಟು ಮಾಡುತ್ತಾ ನಮ್ಮ ಹೃದಯ ಮಂದಿರದಲ್ಲಿ ರಮಿಸ್ತಾ ಇರತಕ್ಕಂತಹ ಆ ರಾಮನನ್ನು ವಿರಾಜಿಸ್ತಾ ಇರತಕ್ಕಂತಹ ರಾಮನನ್ನು ರಾಮಚಂದ್ರನನ್ನು ಅವನೇ ಮಂಗಳ ಸ್ವರೂಪ ರಾಮಭದ್ರ ಅಂತಹ ರಾಮಭದ್ರನನ್ನು ಇದು ನಾವೆಲ್ಲರೂ ಕೂಡ ವೀಕ್ಷಿಸಿ ಆರಾಧಿಸುತ್ತಾ ಅವನ ವಿಶಿಷ್ಟವಾಗಿರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥವರಾಗ್ತಾ ಇದ್ದೇವೆ. ಇಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹದ್ದು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ. ಅವರ ಸೌಹಾರ್ದತೆಯಿಂದಲೇ ನಾವು ಈ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದೇವೆ, ಅದರಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಇಂತಹ ವಿಶಿಷ್ಟವಾದಂತಹ ಉತ್ಸವದ ನೇರ ಪ್ರಸಾರದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದಂತಹ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಗೆ ನಾವು ಕೃತಜ್ಞತೆಯನ್ನು ಸಮರ್ಪಿಸೋಣ. ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುವುದರ ಮುಖಾಂತರವೇ ಶ್ರೀರಾಮಚಂದ್ರಾಯ ನಮಃ, ಶ್ರೀರಾಮ ಕೋದಂಡ ಪಾಣಿ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವನು. ಆ ಸ್ವಾಮಿಯ ಕೋದಂಡ ರಾಮಾಲಯದ ಗೋಪುರದ ದರ್ಶನವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳುತ್ತಾ ವಿಶಿಷ್ಟವಾಗಿರುವಂತಹ ಈ ತಿರುಪತಿಯಲ್ಲಿ ನೆಲೆಸಿರ್ತಕ್ಕಂತಹ ಜಾಂಬುವಂತ ಪ್ರತಿಷ್ಠಿತ ಅಂತ ಹೇಳ್ತಾರೆ, ಅಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾಗಿರ್ತಕ್ಕಂತಹ ಲೋಕಕ್ಕೆ ತನ್ನ ಆಡಳಿತದ ಮುಖಾಂತರ ಸುಪರಿಚಿತನಾಗಿರತಕ್ಕಂತಹ ಶ್ರೀರಾಮಚಂದ್ರನನ್ನು ಸಾರ್ವಭೌಮನನ್ನು
ನಾವೆಲ್ಲರೂ ಕೂಡ ಆಶ್ರಯಿಸಿ ಕೃತಕೃತ್ಯರಾಗೋಣ. ನಮಸ್ತೆ ಕಲ್ಪವೃಕ್ಷಾಯ. ಕಲ್ಪವೃಕ್ಷಕ್ಕೆ ನಮಸ್ಕಾರ. ಚಿಂತಿತಾರ್ಥಪ್ರದಾಯ ಚ. ನಾವು ಏನನ್ನು ಚಿಂತಿಸ್ತೇವೋ ಅದೆಲ್ಲವನ್ನು ಕೂಡ ನೀಡತಕ್ಕಂತಹದ್ದು ಕಲ್ಪವೃಕ್ಷ. ಅಂತಹ ಆ ಕಲ್ಪವೃಕ್ಷದ ವಿಶಿಷ್ಟವಾಗಿರತಕ್ಕಂತಹ ವಾಹನ, ಆ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಕೋದಂಡ ರಾಮಸ್ವಾಮಿಯನ್ನು ನಾವೆಲ್ಲರೂ ಕೂಡ ನಮಿಸೋಣ. ನಮಿಸಿ ಕೃತಕೃತ್ಯರಾಗೋಣ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಕಲ್ಪವೃಕ್ಷವನ್ನು ಅಲಂಕರಿಸಿದ್ದಾರೆ. ಆ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಸೀತಾ ಸಮೇತನಾಗಿ ಲಕ್ಷ್ಮಣನಿಂದ ಸೇವಿತನಾಗಿ ನಮ್ಮೆಲ್ಲರಿಗೂ ಕೂಡ ತನ್ನ ದಿವ್ಯವಾಗಿರತಕ್ಕಂತಹ ದರ್ಶನ ಭಾಗ್ಯವನ್ನು ನೀಡುತ್ತಾ ಇಂದು ಯುಗಾದಿಯ ಮೊಟ್ಟ ಮೊದಲನೆಯ ದಿನವಾಗಿರತಕ್ಕಂತಹದ್ದು. ಈ ಸಂಪೂರ್ಣ ವರ್ಷ ನಿಮ್ಮ ಕಾಮನೆಗಳೇನಿದ್ದಾವೆ ಅವುಗಳೆಲ್ಲವೂ ಕೂಡ ಪೂರ್ಣವಾಗ್ತಿದೆ ಅನ್ನುವುದರಲ್ಲಿ ಸಂದೇಹ ಬೇಡ. ಇದೋ ಕಲ್ಪವೃಕ್ಷವನ್ನು ಅಧಿರೋಹಿಸಿ ನಿಮಗೆ ನಾನು ಸಂದೇಶವನ್ನು ನೀಡ್ತಾ ಇದ್ದೇನೆ ಎಂಬುದಾಗಿ ಕೋದಂಡಪಾಣಿ ನೂತನ ಸಂವತ್ಸರದಲ್ಲಿ ನಮ್ಮೆಲ್ಲರಿಗೆ ವಿಶೇಷವಾದಂತಹ ಭರವಸೆಯನ್ನು ನೀಡ್ತಾ ಇದ್ದಾನೆ. ಅಂತಹ ಆ ಕೋದಂಡ ರಾಮಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವೆಲ್ಲರೂ ಕೂಡ ಆ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿರತಕ್ಕಂತಹ ಶ್ರೀರಾಮಚಂದ್ರನನ್ನು ನಮಿಸುತ್ತಾ ಕೃತಕೃತ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥವನು ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಪಾದಪದ್ಮಗಳನ್ನು ಆಶ್ರಯಿಸುವ ಭಾಗ್ಯ ಇದು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಕಲ್ಪವೃಕ್ಷ ಅನ್ನತಕ್ಕಂತಹ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾನೆ. ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾರ್ಥಪ್ರದಾಯಿನೇ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ತಯೇ ಯಸ್ಮಾತ್ ತ್ವಮೇವ ವಿಶ್ವಾತ್ಮ ಬ್ರಹ್ಮ ಸ್ಥಾಣುರ್ದಿವಾಕರಃ ಮೂರ್ತಾಮೂರ್ತ ಪರಂ ಬೀಜಮತಃ ಪಾಹಿ ಸನಾತನ ಎಂಬುದಾಗಿ ಆ ಕಲ್ಪವೃಕ್ಷವನ್ನು ಅಧಿರೋಹಿಸಿದಂತಹ ಭಗವಂತನನ್ನು ಶ್ರೀರಾಮಚಂದ್ರನನ್ನು ಕೋದಂಡಪಾಣಿಯನ್ನು ಪ್ರಾರ್ಥಿಸೋಣ. ತ್ವಮೇವಾಮೃತ ಸರ್ವಸ್ವಂ ಅನಂತಃ ಪುರುಷೋವ್ಯಯಃ ಸಂತಾನಾದ್ಯೈರುಪೇತಸ್ಸನ್ ಪಾಹಿ ಸಂಸಾರ ಸಾಗರಾತ್ ಎಂಬುದಾಗಿ ಆ ಕಲ್ಪವೃಕ್ಷ ವಾಹನವನ್ನು ನಾವು ಪ್ರಾರ್ಥಿಸೋಣ. ಆ ವಾಹನದಲ್ಲಿ ಕುಳಿತಂತಹ ಸ್ವಾಮಿಯನ್ನು ಕೂಡ ಪ್ರಾರ್ಥಿಸೋಣ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ವಿಧ ವಿಧವಾದ ವೇಷಗಳ ಧಾರಣೆಯನ್ನು ಮಾಡಿದಂಥವರಾಗಿ ಸ್ವಾಮಿಯ ವಿಶೇಷವಾದ ಈ ವಾಹನ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ನಾವು ಪ್ರೋತ್ಸಾಹಿಸೋಣ. ಅದು ನಮ್ಮೆಲ್ಲರ ಕರ್ತವ್ಯವಾಗಿರುವಂತಹದ್ದಾಗಿದೆ. ನಮ್ಮ ಕರ್ತವ್ಯದಲ್ಲಿ ನಾವು ನಿರತರಾಗಿ ಆ ಭಗವಂತನ ಅಪಾರವಾದಂತಹ ಕೃಪೆಗೆ ಪಾತ್ರರಾಗಿ ಕೃತಕೃತ್ಯರಾಗೋಣ. ಅತ್ಯಂತ ಸುಂದರವಾದಂತಹ ಮನೋಹರವಾಗಿರತಕ್ಕಂತಹ ದೃಶ್ಯ. ಇಂತಹ ದೃಶ್ಯವನ್ನು ನೋಡುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹದ್ದು. ವೇದಗಳ ಸಂಪೂರ್ಣವಾಗಿರತಕ್ಕಂತಹ ನಿಲಯ ಆ ಸ್ವಾಮಿ. ಅಷ್ಟೇ ಅಲ್ಲ, ಲೋಕದಲ್ಲಿ ಯಾವ್ಯಾವುದು ಯಾರಿಗೆ ಬೇಕೋ ಅವುಗಳನ್ನೆಲ್ಲವನ್ನು ನೀಡುವಂತಹ ಒಂದು ಆಕಾರ ಆ ಸ್ವಾಮಿಯಾಗಿದ್ದಾನೆ. ಅಂತಹ ರಾಮನಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಮನಸ್ಸು ಇರಲಿ ಎಂಬುದಾಗಿ ಪ್ರಾರ್ಥಿಸೋಣ. ಶ್ರೀರಾಮಚಂದ್ರ ಸರ್ವೋತ್ಕೃಷ್ಟನಾಗಿ ವಿರಾಜಿಸ್ತಾ ಇದ್ದಾನೆ. ಶ್ರೀರಾಮು ವಿಜಯತೆ ಎಂಬುದಾಗಿ ಹೇಳ್ತಾರೆ. ಅಂತಹ ರಾಮನನ್ನು, ರಮೇಶನನ್ನು, ಸೀತಾರಮಣನನ್ನು ಭಜಿಸೋಣ. ರಾಮ ಮಾಡಿರ್ತಕ್ಕಂತಹ ಕಾರ್ಯ ಅದ್ಭುತ. ನಿಶಾಚರರ ಸಮೂಹವನ್ನೇ ನಾಶ ಮಾಡಿರ್ತಕ್ಕಂಥವನು. ಅಂತಹ ರಾಮನಿಗೆ ನಮನಗಳನ್ನು ಸಲ್ಲಿಸೋಣ. ಅವನನ್ನು ಮೀರಿಸಿದಂತಹ, ಅವನನ್ನು ಮೀರುವ ದೈವ ಮತ್ತೊಬ್ಬನಿಲ್ಲವೇ ಇಲ್ಲ. ಅವನೇ ಸರ್ವೋತ್ತಮ. ಅಂತಹ ಸ್ವಾಮಿಯ ದಾಸರಾಗಿ ನಮ್ಮ ಜೀವನವನ್ನು ನಾವು ನಡೆಸೋಣ. ರಾಮಸ್ಯ ದಾಸೋಸ್ಮ್ಯಹಂ. ಅಂತಹ ರಾಮನಲ್ಲಿ ನಮ್ಮ ಮನಸ್ಸು ಸದಾ ಇರಲಿ. ಭೋ ರಾಮ ಮಾ ಮುದ್ಧರ ಎಂಬುದಾಗಿ
ಆ ರಾಮನನ್ನು ಭಜಿಸುತ್ತಾ ನಮ್ಮನ್ನು ರಕ್ಷಣೆ ಮಾಡೋ ಹೇ ಸ್ವಾಮಿ ಎಂಬುದಾಗಿ ರಾಮಚಂದ್ರ ದೇವರನ್ನೇ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾ ಪತಯೇ ನಮಃ. ಅಂತಹ ರಾಮನ ಚರಿತೆ ಅದ್ಭುತವಾದಂತಹದ್ದು. ಒಂದೊಂದು ಅಕ್ಷರವೂ ಕೂಡ ಆ ರಾಮನ ಚರಿತೆಯಲ್ಲಿರತಕ್ಕಂತಹದ್ದು ನಮ್ಮ ಮಹಾಪಾತಕಗಳನ್ನು ಕೂಡ ದೂರ ಮಾಡುವ ಸಾಮರ್ಥ್ಯವುಳ್ಳಂತಹದ್ದಾಗಿದೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಅಂತಹ ರಾಮನನ್ನು ಧ್ಯಾನಿಸೋಣ. ಹೇಗಿದ್ದಾನೆ? ಧ್ಯಾತ್ವಾ ನೀಲೋತ್ಪಲಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕೀ ಲಕ್ಷ್ಮಣೋಪೇತಂ ಜಟಾಮಕುಟಮಂಡಿತಂ. ಕೋದಂಡರಾಮಸ್ವಾಮಿನೇ ನಮೋ ನಮಃ.